ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಜೀವಾಮೃತ ಕುರಿತಾಗಿ ಮಾತನಾಡೋಣ. ಜೀವಾಮೃತ ಅಂತ ಹೇಳಿದ್ರೆ ನೈಸರ್ಗಿಕ ಕೃಷಿಯ ಒಂದು ಭಾಗ ಅಂತ ಹೇಳ್ಬೋದು. ಜೀವ ಪ್ಲಸ್ ಅಮೃತ. ಅಮೃತ ಅಂದರೆ ಜೀವವನ್ನು ಉಳಿಸಕ್ಕಂತ ಬೇಕಾದಂತಹ ಒಂದು ದ್ರಾವಣ ಅಂತ ಅಥವಾ ಸುರಲೋಕದಿಂದ ನಮ್ಮ ಏನು ವೇದಗಳಲ್ಲಿ ಹೇಳಲಾಗಿದೆ, ಸುರಲೋಕದಿಂದ ಸಿಕ್ಕಿರ್ತಕ್ಕಂತಹ ಒಂದು ಜೀವವನ್ನು ಉಳಿಸುವ ಒಂದು ದ್ರವ. ಹಾಗೆ ಜೀವಾಮೃತ ಅಂತ ಹೇಳಿದ್ರೆ ಇದು ಅತಿ ಮುಖ್ಯ ಎಲ್ಲ ಅಮೃತಗಳಲ್ಲಿ. ಬೀಜಾಮೃತ, ದಶಪರ್ಣಿ, ನೀಮಾಸ್ತ್ರ ಎಲ್ಲ ಇದರಲ್ಲೂ ಇದು ಒಂದು ಅತ್ಯುತ್ತಮವಾದ ಒಂದು ಪದಾರ್ಥ ಅಂತ ಹೇಳ್ಬೋದು. ಇನ್ನು ಇದು ನೈಸರ್ಗಿಕ ಕೃಷಿಯ ಒಂದು ಭಾಗ ಅಂತ ಆಲ್ರೆಡಿ ನಾನು ಹೇಳಿದೆ. ಹಾಗಾದರೆ ಇದಕ್ಕೆ ಯಾವ ರೀತಿ ಮಾಡ್ಬೋದು, ಮಾಡೋದಕ್ಕೆ ಇಂಗ್ರೀಡಿಯೆಂಟ್ ಏನೇನು ಬೇಕಾಗ್ತದೆ, ಇದನ್ನು ಯಾವ ರೀತಿ ನಾವು ಬಳಸಬೇಕಾಗ್ತದೆ, ಹೇಗೆಲ್ಲ ಉಪಯೋಗ ಆಗ್ತದೆ, ಇದನ್ನು ರೈತರು ಹೇಗೆ ಸದುಪಯೋಗ ಪಡಿಸ್ಕೊಳ್ಳೋದು ಪ್ರತಿಯೊಂದು ನೋಡೋಣ. ಮೊದಲನೇದಾಗಿ ಹೇಳಬೇಕಂದ್ರೆ ಇದು ಪ್ರಿಪ್ರೇಷನ್ಗೆ ಬೇಕಾಗಿರೋದು 2 ವಸ್ತು ಮುಖ್ಯವಾದಂಥದ್ದು ಬೇಕದು. 2 ವಸ್ತುಗಳು. ಒಂದು ಹಸುವಿನ ಸಗಣಿ ಮತ್ತು ಹಸುವಿನ ಗಂಜಲ ಮುಖ್ಯವಾಗಿ ಬೇಕಾಗ್ತವೆ. ಹಾಗೆ ನೋಡಿದಲ್ಲಿ ಹಸುವಿನ ಒಂದು ಸಂಖ್ಯೆ ಇರಬೇಕಾಗತ್ತೆ. ಯಾರೆಲ್ಲ ಜೀವಾಮೃತ, ಬೀಜಾಮೃತ ಅಥವಾ ನೈಸರ್ಗಿಕ ಕೃಷಿಯನ್ನು ಅಥವಾ ಸಾವಯವ ಕೃಷಿಯನ್ನು ಅಳವಡಿಸ್ಕೊಳ್ತಾ ಇದ್ದಾರೋ ಅವ್ರಿಗೆ ಹಸುಗಳು ಇರಲೇಬೇಕಾದಂಥ ಒಂದು ಏನಂದ್ರೆ ಮುಖ್ಯವಾದ ಪದಾರ್ಥ ಅಥವಾ ಮುಖ್ಯವಾದ ವಸ್ತು ಅಥವಾ ಇರಲೇಬೇಕಾದಂಥ ಕಂಪಲ್ಷನ್ ಅಂತ ಹೇಳಬೇಕು. ಇನ್ನು ಜೀವಾಮೃತ ಹೇಗೆ ಯೂಸ್ ಮಾಡ್ತಾರೆ ಅಂತ ಹೇಳಿದರೆ, ಸಣ್ಣ ಪಾಟ್ಸ್ಗಳು ಅಂತಲ್ಲಿ ಆದರೆ ಈಗ ಇಲ್ಲೇನು ನಾವು ತೋರಿಸ್ತಾ ಇದ್ದೀವಿ, ಈ ಥರ ಸಣ್ಣ ಸಣ್ಣ ಸ್ಪ್ರೇಯರ್ಸ್ಗಳಲ್ಲಿ ಯೂಸ್ ಮಾಡ್ಬೋದು. ಇಲ್ಲ ನಾವು ಗಿಡಗಳಿಗೆ ಇದು ಪ್ಯಾಕ್ ಮಾಡಿ ಮಾರಾಟ ಮಾಡ್ತೀವಿ ಅಂದರೆ ಇಲ್ಲಿ ತೋರಿಸಿರ್ತಕ್ಕಂಥ ಪ್ಯಾಕಿಂಗನ್ನು ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಅಂತ ಹೇಳಿದರೆ ನಮ್ಮ ಹೊಲಕ್ಕೆ ನಾವು ನೇರವಾಗಿ ಬಿಟ್ಕೊಳ್ತೀವಿ ಅಂತ ಹೇಳಿದರೆ ಇಲ್ಲಿ ನೋಡಿ ರೈತ ಸೋಸ್ಕೊಳ್ತಾ ಇದ್ದಾನೆ. ಅವನು ತಯಾರು ಮಾಡಿರೋದಂಥ ಜೀವಾಮೃತನ ಸೋಸ್ಕೊಂಡು ಬಳಸ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾನೆ. ಹಸುವನ್ನು ಜಸ್ಟ್ ತೋರಿಸಲಾಗಿದೆ, ಅಂದರೆ ಹಸುವಿನ ಸಗಣಿ ಮತ್ತು ಗೊಬ್ಬರವನ್ನು ಇಲ್ಲಿ ಸಗಣಿ ಮತ್ತು ಮೂತ್ರ ಅಥವಾ ಗಂಜಲವನ್ನು ಬಳಸಲಾಗಿದೆ ಅಂತ ತೋರಿಸಲಾಗಿದೆ ಅಷ್ಟೇ ಇಲ್ಲಿ. ಇನ್ನು ಇದರಿಂದ ಹೇಗೆ ಉಪಯೋಗ ಆಗ್ತದೆ ಅಂದರೆ, ಇದನ್ನು ಮೊದಲು ಇಲ್ಲಿ ನೋಡಿ ಇಲ್ಲಿ ಪ್ಯಾಕ್ ಇದೆ ಒಂದು, ಅದನ್ನು ಮಣ್ಣಿಗೆ ಅಪ್ಲೈ ಮಾಡ್ತೇವೆ. ಮಣ್ಣಿಗೆ ಅಪ್ಲೈ ಮಾಡಿದ ತಕ್ಷಣ ಮಣ್ಣಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಬೆಳೆಗಳಿಗೆ ಸಿಗುವಂಥ ಒಂದು ಪರಿಸ್ಥಿತಿ ಬರ್ತದೆ. ಮತ್ತು ಅಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್, ಸೂಕ್ಷ್ಮ ಜೀವಿಗಳು ಅಲ್ಲಿ ಡೆವಲಪ್ ಆಗ್ತವೆ. ಅದಕ್ಕೆ ಬೇಕಾದಂಥ ಒಂದು ವಾತಾವರಣ ಅಲ್ಲಿ ಸೃಷ್ಟಿ ಆಗ್ತದೆ. ಈಗ ಉದಾಹರಣೆಗೆ ನಾವು ಯಾವುದೇ ಒಂದು ಗೊಬ್ಬರ ಅಪ್ಲೈ ಮಾಡಿದ ತಕ್ಷಣ, ಹಾಕಿದ ತಕ್ಷಣ ಬೆಳೆಗಳಿಗೆ ಅದು ನೇರವಾಗಿ ಅಬ್ಸರ್ವ್ ಆಗೋದಿಲ್ಲ. ಅದು ಅಂದರೆ ಬೆಳೆಗಳು ಪಡೆದುಕೊಳ್ಳೋ ರೂಪದಲ್ಲಿ ಇರೋದಿಲ್ಲ ಯಾವುದೇ ಗೊಬ್ಬರ. ಅದು ಹಾಗಾಗಬೇಕು ಅಂತ ಹೇಳಿದರೆ ಸೂಕ್ಷ್ಮ ಜೀವಿಗಳ ಅವಶ್ಯಕತೆ ತುಂಬ ಆಗಿರುತ್ತೆ. ಉದಾಹರಣೆಗೆ ಈಗ ನಮ್ಮ ಒಂದು ವಾತಾವರಣದಲ್ಲಿ 78% ಅಷ್ಟು ಸಾರಜನಕ ಇದೆ, ನೈಟ್ರೋಜನ್ ಅಂತ ಹೇಳ್ತೀವಿ. ಆದರೆ ಅದನ್ನು ಬೆಳೆಗಳು ನೇರವಾಗಿ ತೆಗೆದುಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಫಿಕ್ಸ್ ಮಾಡಬೇಕು ಅಂತ ಹೇಳಿದರೆ ಮತ್ತೆ ರೈಸೋಬಿಯಮ್ನಂತಹ ಒಂದು ಬ್ಯಾಕ್ಟೀರಿಯಾ ಬೇಕಾಗ್ತದೆ. ಅದು ದ್ವಿದಳ ಧಾನ್ಯದ ಬೇರುಗಳಲ್ಲಿ ಸಣ್ಣ ಸಣ್ಣ ಒಂದು ಗುಳ್ಳೆಗಳ ರೂಪದಲ್ಲಿ ಅದು ಬಂದು ಅಲ್ಲಿ ಫಿಕ್ಸ್ ಮಾಡ್ತದೆ. ಆದ್ದರಿಂದ ನಮಗೆ ದ್ವಿದಳ ಧಾನ್ಯಗಳ ಜೊತೆಗೆ ಬೆಳೆಗಳನ್ನು ನಾವು ಕ್ರಾಪ್ ರೊಟೇಷನ್ ಮಾಡಬೇಕು, ಬದಲಾವಣೆಯನ್ನು ಮಾಡಬೇಕು ಅಂತ ನಾವು ಹೇಳ್ತೀವಿ. ಅದೇ ರೀತಿ ಇದೇನು ನಾವು ಈಗ ಜೀವಾಮೃತನ ಬಳಸ್ತಾ ಇದ್ದೀವಿ, ಇದು ಕೂಡ ಎಲ್ಲ ಅಂತಹ ಸೂಕ್ಷ್ಮ ಜೀವಿಗಳನ್ನು ಬೆಳೆಸ್ತದೆ. ಈಗ ಈವನ್ PSP ಅಂತ ಒಂದು ಹೇಳ್ತೇವೆ, ಒಂದು ಸೂಕ್ಷ್ಮ ಜೀವಿ, ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತೇಳಿ. ನಾವೇನು ಫಾಸ್ಫೇಟನ್ನು ಅಪ್ಲೈ ಮಾಡ್ತೀವಿ, DAPಯನ್ನು ಅಪ್ಲೈ ಮಾಡ್ತೀವಿ, ಅಲ್ಲಿ ಫಾಸ್ಫೇಟ್ ಇರುತ್ತೆ, ಸಾರಜನಕರು ಸ್ವಲ್ಪ ಪ್ರಮಾಣದಲ್ಲೇ ಇರುತ್ತೆ. ಆ ಫಾಸ್ಫೇಟು ಅಥವಾ ಅದೇ ಅಲ್ಲ, ಈ ಇನ್ನುಳಿದ ಯಾವುದೇ ಫಾಸ್ಫೇಟ್ ಗೊಬ್ಬರಗಳಿರುತ್ತೋ ಅದು ಕಲ್ಲಾಗಿ ಮಣ್ಣಲ್ಲಿ ಕೂತ್ಕೊಂಡ್ಬಿಡುತ್ತೆ. ಅದು ಹಾಕಿದ ತಕ್ಷಣ ಬೆಳೆಗಳಿಗೆ ಉಪಯೋಗ ಆಗಲ್ಲ. ಅಲ್ಲಿ PSP ಅಂತಕ್ಕಂತಹ, ಅಂದರೆ ಅದನ್ನು ಕರಗಿಸಿ ಬೆಳೆಗಳಿಗೆ ಕೊಡುವಂತಹ ಸೂಕ್ಷ್ಮ ಜೀವಿಗಳು ಬೇಕಾಗ್ತವೆ. ಅಂಥ ಜೀವಿಗಳನ್ನು ಇದು ಬೆಳೆಸ್ತದೆ ಅಂತ ಹೇಳಬೇಕು. ಅಂದರೆ ನಾವು ನೇರವಾಗಿ ಹೇಳಬೇಕು ಅಂದರೆ ರಾಸಾಯನಿಕ ಗೊಬ್ಬರಗಳು ಹಾಕಿದ್ದೆಲ್ಲವೂ ನಾವು ಖರ್ಚು ಮಾಡಿರ್ತೀವಿ ನಿಜ, ಹಾಕಿದ್ದೆಲ್ಲವೂ ಬೆಳೆಗಳಿಗೆ ಸಿಗಲ್ಲ. ಅದು ಸಿಗಬೇಕು ಹೇಳಿದರೆ ಅಥವಾ ಮಣ್ಣಲ್ಲಿರ್ತಕ್ಕಂತಹ ನೈಸರ್ಗಿಕವಾಗಿ ಇರ್ತಕ್ಕಂತಹ ಗೊಬ್ಬರಗಳು ಸಿಗಬೇಕು, ಪೋಷಕಾಂಶಗಳು ಸಿಗಬೇಕು ಅಂತ ಹೇಳಿದರೆ ಈ ಥರ ಸೂಕ್ಷ್ಮ ಜೀವಿಗಳ ಒಂದು ಕ್ರಿಯೆಯನ್ನು ಜಾಸ್ತಿ ಮಾಡ್ತಕ್ಕಂಥ ಅಮೃತಗಳು ಅವಶ್ಯಕತೆ ಅಂತ ಹೇಳ್ಬೋದು. ಈಗ ಇದನ್ನು ಮಾಡೋದು ಹೇಗೆ, ಏನೆಲ್ಲ ಬೇಕಾಗ್ತದೆ ಅಂಥೇಳಿ ತುಂಬ ಸಿಂಪಲ್ಲು. ಮನೆಯಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಪದಾರ್ಥಗಳು. ಈಗ ನಾವು ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿ ಮಾಡ್ತೀವಿ ಅಂತ ಹೇಳಿದರೆ 100ಕ್ಕೆ 500% ಅಷ್ಟು ಪಶುಸಂಗೋಪನೆ ಇದ್ದೇ ಇರ್ತದೆ. ಹಸುಗಳು ಅಥವಾ ದೇಸಿ ತಳಿಗಳು ಇದ್ದೇ ಇರ್ತವೆ. ಅಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಈಗ 1 ಬ್ಯಾರಲ್ 200 ಲೀಟ್ರ್ ಒಂದು ಬ್ಯಾರಲನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಅದಕ್ಕೆ ಒಂದು 10 kg ಸಗಣಿ ಬೇಕಾಗ್ತದೆ ದೇಸಿ ಹಸುವಿಂದು, ಒಂದು 10 kg ಮೂತ್ರ ಅಥವಾ ಗಂಜಲ ಬೇಕಾಗ್ತದೆ, ಒಂದು ಸ್ವಲ್ಪ 2 kg ಅಷ್ಟು ಬೆಲ್ಲ ಇಲ್ಲದಿದ್ದರೆ ಯಾವುದೋ ಹಣ್ಣು, ಟೊಮ್ಯಾಟೊ, ಹಾಳಾಗಿರೋ ಟೊಮ್ಯಾಟೊ ಇರ್ಬೋದು, ಅನಾನಸ್ ಇರ್ಬೋದು, ಯಾವುದೇ ಹಣ್ಣುಗಳು ನಮ್ಮ ಮನೆಯಲ್ಲಿ ತುಂಬ ದಿನದಿಂದ ಇಟ್ಟು ಅದು ಏನಂತಂದರೆ ಅದರಲ್ಲಿರತಕ್ಕಂಥ ಒಂದು ಸಕ್ಕರೆ ಅಂಶಕ್ಕಾಗಿ ಬೇಕು ಅಷ್ಟೇ.
ಆಮೇಲೆ ಕಡಲೆ ಹಿಟ್ಟು ಒಂದು 2 ಕೆಜಿಯಷ್ಟು ಕಡಲೆ ಹಿಟ್ಟಿಲ್ಲ ಅಂತಂದರೆ ಯಾವುದೇ ದ್ವಿದಳ ಧಾನ್ಯದ ಹಿಟ್ಟು ಕೂಡ ಆಗ್ಬೋದು. ಈಗೇನು ಮಾಡಬೇಕು, ಈ ಎಲ್ಲವನ್ನ ಬಳಸಿ ನಾವು ಪ್ರಿಪೇರ್ ಮಾಡ್ತೇವೆ. ಒಂದು 200 ಲೀಟರ್ ಡ್ರಮ್ಮಲ್ಲಿ ಪ್ರಿಪೇರ್ ಮಾಡಿ ಒಂದು 5ರಿಂದ 7 ದಿನದವರೆಗೂ ಅದನ್ನು ಬಟ್ಟೆಯನ್ನು ಮುಚ್ಚಿ ಅಥವಾ ಗನಿ ಬ್ಯಾಗ್ ಅಂತೇನು ಜೂಟ್ ಬ್ಯಾಗ್ ಏನಿರ್ತದೆ ಅದನ್ನು ಮುಚ್ಚಿ ನೆರಳಲ್ಲಿ ಅದನ್ನು ಮಾಡಿ ಆ ಬ್ಯಾರಲ್ ಮೇಲೆ ಒಂದು ಗನಿ ಬ್ಯಾಗನ್ನು ಮುಚ್ಚಿ ನೆರಳಲ್ಲಿ ಇಟ್ಟು ಅದನ್ನ ತಿರುಗಿಸ್ತಾ ಬರ್ತೇವೆ. ಅಲ್ಲಿ ಫರ್ಮೆಂಟೇಷನ್ ಆಗುತ್ತೆ. ಅದಾದಮೇಲೆ ಅದನ್ನು ನಾವು ಅಪ್ಲೈ ಮಾಡ್ತೇವೆ. ನೇರವಾಗಿ ಬೆಳೆಗಳಿಗೆ ಬೇರಿಗೆ ಬಿಡ್ಬೋದು. ಇಲ್ಲದಿದ್ದರೆ ನಾವು ಫರ್ಟಿಗೇಷನ್ ಡ್ರಿಪ್ ಮುಖಾಂತರನೂ ಬೆಳೆಗಳಿಗೆ ಕೊಡ್ಬೋದು. ಇಲ್ಲದಿದ್ದರೆ ಫೋಲಿಯರ್ ಸ್ಪ್ರೇ ಅಂತ ಹೇಳ್ತೀವಿ. ಅಂದರೆ ಎಲೆಗಳಿಗೆ ಅಥವಾ ಹಣ್ಣು ಕಾಯಿಗಳಿಗೂ ಕೂಡ ಸ್ಪ್ರೇಯನ್ನು ನೇರವಾಗಿ ಮಾಡ್ಬೋದು. ಕೆಲವೊಮ್ಮೆ ನಾವು ಕುಂಡ್ಲುಗಳಲ್ಲಿ ಏನೋ ಬೆಳೆದ್ವಿ ಅಂತ ಹೇಳಿದರೆ ಈಗ ಟೆರೆಸ್ ಫಾರ್ಮಿಂಗು ಅದೆಲ್ಲ ತುಂಬ ಎಲ್ಲ ಬೆಂಗಳೂರಂಥ ದೊಡ್ಡ ದೊಡ್ಡ ಏರಿಯಾಗಳಲ್ಲಿ ಟೆರೆಸ್ ಫಾರ್ಮಿಂಗ್ ಮಾಡ್ತಾಯಿದ್ದಾರೆ. ಅವರು ಒಂದು ಟೆರೆಸ್ನಲ್ಲಿ ಟೊಮೆಟೊ ಇನ್ನಿತರ ಬೆಳೀತಾ ಇದ್ದಾರೆ. ಅಲ್ಲಿ ಇದನ್ನು ಮಾಡ್ಕೊಂಡ್ಬಿಟ್ಟು ಅವರು ಸ್ಪ್ರೇ ಕೂಡ ಮಾಡ್ಕೊಳ್ಬೋದು. ಈಗೇನು ಅಂತಂದರೆ ಜೀವಾಮೃತನ ಇದನ್ನು ನಾನು ಆವಾಗಲೇ ಹೇಳ್ದಂಗೆ ಇದನ್ನು ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ದು ಒಂದು ಕಾಂಪೊನೆಂಟ್ ಅಂತ ಹೇಳ್ಬೋದು. ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳಿದರೆ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯ ಒಂದು ಭಾಗ ಇದು. ಇದನ್ನು ಹೆಚ್ಚಿನ ಒಂದು ಇದರ ಬಗ್ಗೆ ಅರಿವನ್ನು ಮೂಡಿಸಿದವರು ಅಂತ ಹೇಳಿದರೆ ಸುಭಾಷ್ ಪಾಳೇಕರ್ ಅವರು. ಇಲ್ಲಿ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಮತ್ತು ನಮ್ಮ ಮಣ್ಣಿನ ಫಲವತ್ತತೆ ಹೆಚ್ಚಾಗುವ ಒಂದು ಗುಣ ಇರೋದರಿಂದ ಇದಕ್ಕೆ ಅಮೃತ ಅಂತ ಕರಿತೀವಿ. ಇದು ಲಿಕ್ವಿಡ್ ರೂಪದಲ್ಲಿ, ಇದು ದ್ರವ ರೂಪದಲ್ಲಿ ಇರ್ತಕ್ಕಂಥ ಒಂದು ಗೊಬ್ಬರ ಆಯಿತಾ. ಈಗ ಇದನ್ನು ನ್ಯಾಚುರಲ್ ಫಾರ್ಮಿಂಗ್ ಇದನ್ನು ಹೇಗೆ ನಾವು ಇದು ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಇಲ್ಲಿ ನಾವು ಕೆಮಿಕಲ್ ಫರ್ಟಿಲೈಸರ್ಸು ಅಥವಾ ಪೆಸ್ಟಿಸೈಡು, ರಾಸಾಯನಿಕ ಪೆಸ್ಟಿಸೈಡು ಮತ್ತು ಕೀಟನಾಶಕಗಳನ್ನ ಅವಾಯ್ಡ್ ಮಾಡ್ತೇವೆ. ಮತ್ತು ಲೋಕಲಿ ಅವೈಲೇಬಲ್ ರಿಸೋರ್ಸಸನ್ನು ಬಳಸ್ಕೊತೇವೆ. ಈಗ ಇನ್ನೂ ಒಂದು ಪದಾರ್ಥವನ್ನು ನಾನು ಹೇಳೋದು ಮರೆತೆ, ಮಣ್ಣನ್ನು ಕೂಡ ಒಂದು ಹಿಡಿ ಮಣ್ಣನ್ನು ಅದು ಕೂಡ ನಮ್ಮ ಅರಳೆ ಮರದ ಮಣ್ಣಾದರೆ, ನಾವು ಅರಳೆ ಮರವನ್ನು ನಮ್ಮ ಹಿಂದಿನ ಪೂರ್ವಜರಿಂದ ಏನು ಮಾಡ್ಕೊಂಡು ಬರ್ತಾಯಿದ್ವಿ, ಪೂಜೆ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಅಲ್ಲಿ ಕೂಟ ಸೂಕ್ಷ್ಮ ಜೀವಿಗಳಿರ್ತವೆ. ಅಲ್ಲಿ ಒಂದು ಹಿಡಿ ಮಣ್ಣನ್ನು ಕೂಡ ಈ ಜೀವಾಮೃತಕ್ಕೆ ಹಾಕ್ಕೊಳ್ಬೋದು. ಅಥವಾ ಇಲ್ಲ ನಮ್ಮಲ್ಲಿ ಅರಳಿ ಮರ ಸದ್ಯ ತಕ್ಷಣ ಇಲ್ಲ, ಅಲ್ಲಿ ಸುತ್ತಮುತ್ತ ಏರಿಯಾದಲ್ಲಿ ಇಲ್ಲ ಅಂದರೆ ನಮ್ಮ ಬದುವಿನ ಮಣ್ಣನ್ನು ಕೂಡ ಒಂದು ಹಿಡಿ ಮಣ್ಣನ್ನು ಅದಕ್ಕೆ ಹಾಕ್ಕೊಳ್ಬೇಕು. ಏನು ಜೀವಾಮೃತ ಮಾಡ್ತೀವಿ ಅದನ್ನು ಹಾಕ್ಕೋಬೇಕು. ಮುಂದೆ ಹೇಳ್ತೇನೆ ನಾನು ಯಾವ ರೀತಿ ಅದನ್ನು ಮಾಡೋದು ಅಂಥೇಳಿ. ಮತ್ತು ಇನ್ನು ಎಲ್ಲಿ ಇದನ್ನು ಹೆಚ್ಚಿನ ಅಂಶವಾಗಿ ಎಲ್ಲಿ ಬಳಸ್ತಾ ಇದ್ದಾರೆ ಅಂತ ಹೇಳಿದರೆ, ಮೊದಲನೇದಾಗಿ ಕರ್ನಾಟಕ, ಆಂಧ್ರ ಮತ್ತು ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಈ ಜೀವಾಮೃತದ ಬಳಕೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಇನ್ನು ಇದಕ್ಕೆ ಬೇಕಾಗಿರೋವಂಥದ್ದು ನಾನು ಆವಾಗಲೇ ಹೇಳ್ದಂಗೆ ಸಗಣಿ ಬೇಕು ಒಂದು 10 ಕೆಜಿ, ಒಂದು 10 ಕೆಜಿ ಗಂಜಲ ಬೇಕು, ಒಂದು 2 ಕೆಜಿಯಷ್ಟು ಬೆಲ್ಲ, ಒಂದು 2 ಕೆಜಿಯಷ್ಟು ಹಿಟ್ಟು, ಏನು ಬೇಸನ್ ಹಿಟ್ಟು ಅಥವಾ ಕಡಲೆ ಹಿಟ್ಟು, ನಮಗೆ ಒಂದು ಮುಟ್ಟಿಗೆ ಆಗೋಷ್ಟು ಮಣ್ಣು ಹೆಚ್ಚಾಗಿ ನಾವು ಪ್ರಿಫರ್ ಮಾಡೋದು ಅಂತ ಹೇಳಿದ್ರೆ ಅರಳಿ ಮರದ ಕೆಳಗಡೆ ಇರ್ತಕ್ಕಂಥ ಮಣ್ಣು, ಮತ್ತು ಒಂದು 200 ಲೀಟ್ರಷ್ಟು ನೀರು ಬೇಕಾಗ್ತದೆ. ಮೊದಲು ಏನು ಮಾಡಬೇಕು ಅಂದರೆ, ಒಂದು ಡ್ರಮ್ಮಲ್ಲಿ ಒಂದು 150 ಲೀಟ್ರ್ ಅಥವಾ 100 ಲೀಟ್ರ್ ಡ್ರಮ್ಮಲ್ಲಿ ನೀರನ್ನು ಹಾಕ್ಕೊಂಡು ಇಟ್ಕೋಬೇಕು. ಅದಾದಮೇಲೆ ಸಗಣಿ ಮತ್ತು ಏನು ಗಂಜಲ ಇರ್ತದೆ ಅವು ಎರಡನ್ನೂ 10 ಕೆಜಿ 10 ಲೀಟ್ರದ್ದು 10 ಕೆಜಿ ಇದು ಏನಿರ್ತದೆ ಅದನ್ನು ಮೊದಲು ಒಂದು ಪಾತ್ರೆಯಲ್ಲಿ ಕಲಿಸ್ಕೊಂಡು ಮೊದಲು 50 ಲೀಟ್ರ್ ನೀರಿಗೆ ಹಾಕ್ಕೊಳ್ತೀವಿ. ಹಾಕೊಂಡಾದ್ಮೇಲೆ ಈ ಮಿಕ್ಕಿದ 3 ಪದಾರ್ಥಗಳು ಬೆಲ್ಲ, ಬೇಸನ್ನು ಮತ್ತು ಇದೇನು ಮಣ್ಣಿದೆಯೋ ಅದನ್ನು ಮತ್ತೊಂದು ಪಾತ್ರೆಯಲ್ಲಿ ಸರಿಯಾಗಿ ಕಲಿಸ್ಕೊಳ್ಬೇಕು. ಇಲ್ಲದಿದ್ರೆ ಗಂಟಾಗುತ್ತೆ. ಅದಕ್ಕೆ ನಾವು ಮೊದಲು ಅದನ್ನ ಸರಿಯಾಗಿ ಕಲಿಸ್ಕೊಂಡು ದೋಸೆ ಹಿಟ್ಟಿನ ಥರ ಗಟ್ಟಿಯಾಗಿ ಬರುತ್ತೆ, ಅದು ಪೇಸ್ಟ್ ಥರ ಬರುತ್ತೆ ಸ್ಲರ್ರಿ. ಅದನ್ನು ಮತ್ತೆ ಇದಕ್ಕೆ ಕೌಡಂಗು ಮತ್ತೇನು ನೀರು ಹಾಕೊಂಡು ಇಟ್ಕೊಂಡಿದ್ವಲ್ಲ ಆ ಡ್ರಮ್ಗೆ ಹಾಕ್ಕೊಳ್ಬೇಕು. ಹಾಕೊಂಡಾದ್ಮೇಲೆ ಸರಿಯಾಗಿ ಒಂದು ಕೋಲನ್ನು ಮಾಡಿಬಿಟ್ಟು ಅದು ತಳವನ್ನು ತಲುಪಬೇಕು ಮತ್ತು ನಮ್ಮ ಕೈ ಹಿಡಿಯೋಕ್ಕೂ ಅನುಕೂಲ ಆಗುವಷ್ಟು ಆ ಡ್ರಮ್ಮಿನ ಕ್ಕಿಂತ ಸ್ವಲ್ಪ ಎತ್ತರ ಇರೋ ಥರ ಅದನ್ನು ತೊಗೊಂಡು ಅದನ್ನು ಒಂದು ಆ್ಯಂಟಿ ಕ್ಲಾಕ್ ವೈಸು ಒಂದು ಥರ ಕ್ಲಾಕ್ ವೈಸು ಇಲ್ಲ ಆ್ಯಂಟಿ ಕ್ಲಾಕ್ ವೈಸು ಅಂದರೆ ಪ್ರದಕ್ಷಿಣೆ ರೂಪದಲ್ಲಿ ಅದನ್ನು ತಿರುಗಿಸ್ಕೋಬೇಕು. ಅದೇ ಕೋಲನ್ನು ಮತ್ತು ನಾವು ಬೇರೆ ಬೇರೆ ಪದಾರ್ಥಗಳಿಗೆ ಬಳಸಬಾರ್ದು. ಈ ಬೇರೆ ಬೇರೆ ಪದಾರ್ಥ ಸಾವಯವ ಕೃಷಿಯಲ್ಲಿ ಅಂತ ಹೇಳಿದರೆ ನಮ್ಮದು ನೀಮಾಸ್ತ್ರ ಇರ್ತದೆ, ಅಗ್ನೇಯಾಸ್ತ್ರ ಇರ್ತದೆ, ದಶಪರ್ಣಿ ಇರ್ತದೆ, ಅವಕ್ಕೆಲ್ಲ ಬಳಸೋಂಗಿಲ್ಲ. ಇದಕ್ಕೆ ಬಳಸ್ತಾ ಇರೋ ಕೋಲನ್ನು ಇದಕ್ಕೆ ಮಾತ್ರ ಬಳಸಬೇಕು. ಹಾಗೆ ಮತ್ತು ಒಂದು 48 ಗಂಟೆಗಳ ಕಾಲ ಮೊದಲು ಇದನ್ನು ಇಡಬೇಕಾದಿದ್ದೇ ಈ ಡ್ರಮ್ಮನ್ನು ಶೇಡಲ್ಲಿ ಅಥವಾ ನೆರಳಲ್ಲಿ ಇಡಬೇಕಾಗ್ತದೆ. ಯಾವುದೋ ಒಂದು ಗಿಡದ ಕೆಳಗೆನೋ ಅಥವಾ ಶೆಡ್ಡಲ್ಲೋ ಇಡಬೇಕಾಗ್ತದೆ. ಮತ್ತು ಇದನ್ನು ಏನಂದರೆ ಫರ್ಮೆಂಟೇಷನ್ಗೆ ಒಂದು 48 ಗಂಟೆ ಬಿಟ್ಬಿಡಬೇಕು. ಆಮೇಲೆ ಪ್ರತಿದಿನ 2ರಿಂದ 3 ಸಾರಿ ಅದೇ ಹೇಳಿದಾಗೆ ಒಂದೇ ಆಕಾರದಲ್ಲಿ ಪ್ರದಕ್ಷಿಣೆ ರೂಪ ಹಾಕ್ತಿದ್ರೆ ಪ್ರದಕ್ಷಿಣೆ ರೂಪದಲ್ಲಿ ಕೋಲನ್ನು ತಿರುಗಿಸಿ ಒಂದು 2ರಿಂದ 3 ಸಲ ತಿರುಗಿಸಿ ಇಡಬೇಕು. ಈಗ 48 ಗಂಟೆಗಳ ಕಳೆದ ನಂತರ ಅದೊಂಥರ ತುಂಬ ಒಳ್ಳೆಯ ಒಂದು ಸುವಾಸನೆ ಭರಿತವಾದ ದ್ರವವಾಗಿ ಮಾರ್ಪಾಡಾಗುತ್ತೆ. ಅದರ ನಂತರ ಅದನ್ನು 48 ಗಂಟೆಯಿಂದ ಹಿಡಿದು 7 ದಿನಗಳು ಯಾವಾಗೂ ಅದನ್ನು ಬಳಸ್ಬೋದು. ಹೇಗೆ ಬಳಸೋದು ಅಂತ ಹೇಳಿದರೆ, ಹೆಂಗೆ ವರ್ಕ್ ಆಗುತ್ತೆ ಹೇಳ್ತೀನಿ ನಾನು. ಮೊದಲು ಇದು ಒಂದು ಸೂಕ್ಷ್ಮ ಜೀವಿಗಳನ್ನು ಪ್ರಮೋಟ್ ಮಾಡುತ್ತೆ. ಅಂದರೆ ಅವುಗಳ ಜನಸಂಖ್ಯೆಯನ್ನು ಜಾಸ್ತಿ ಮಾಡುತ್ತದೆ.
ಸಾಯಿಲ್‌ಗೆ ಬೇಕಾದಂತಹ ಮಣ್ಣಿನಲ್ಲಿರತಕ್ಕಂಥ ಅಥವಾ ಮಣ್ಣಿಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳನ್ನು ತೆಗೆದು ಬೆಳೆಗಳಿಗೆ ಕೊಡುವ ಒಂದು ವ್ಯವಸ್ಥೆಯನ್ನು ಮಾಡ್ತದೆ ಸೂಕ್ಷ್ಮಜೀವಿಗಳ ಮುಖಾಂತರ. ಹೀಗೆ ಮಾಡೋದ್ರಿಂದ ಮಣ್ಣಿನ ಗುಣಧರ್ಮ ಚೇಂಜ್ ಆಗ್ತದೆ, ಬದಲಾವಣೆ ಆಗ್ತದೆ, ಒಳ್ಳೆಯ ಫಲವತ್ತಾದ ಮಣ್ಣಾಗ್ತದೆ. ಅದರಲ್ಲಿ ಗಾಳಿ ಕೂಡ ತುಂಬಿಕೊಳ್ತದೆ ಮತ್ತು ಅರ್ತ್ ವಾರ್ಮ್ ನಮ್ಮ ಏನು ರೈತನ ಸ್ನೇಹಿಯಾದಂತಹ ಎರೆಹುಳವನ್ನು ಇದು ಬೆಳೆಸ್ತದೆ ಅಂತ ಹೇಳ್ಬೋದು. ಏನು ಬೆನಿಫಿಟ್ಟು ಅಂತ ಹೇಳಿದರೆ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ, ಬೆಳೆಗಳ ಇಳುವರಿ ಜಾಸ್ತಿ ಆಗ್ತದೆ, ರೈತನ ಖರ್ಚು ಕಡಿಮೆಯಾಗಿ ಖರ್ಚು ಅರ್ಧಗೊಂಡು ಆದಾಯ ದ್ವಿಗುಣಗೊಳ್ತದೆ ಮತ್ತು ನಮ್ಮ ವಾತಾವರಣಕ್ಕೆ ಕೂಡ ಇದು ಫ್ರೆಂಡ್ಲಿ ಆಗಿರ್ತದೆ, ಪರಿಸರ ಸ್ನೇಹಿ ಅಂತ ಹೇಳ್ಬೋದು. ಆಮೇಲೆ ರಾಸಾಯನಿಕದಿಂದ ಮುಕ್ತ ಆಗ್ತದೆ, ಆಮೇಲೆ ಖರ್ಚು ತುಂಬ ಕಡಿಮೆ ಆಗ್ತದೆ, ಆರ್ಗ್ಯಾನಿಕ್ ಕಾರ್ಬನನ್ನು ಇನ್ಕ್ರೀಸ್ ಮಾಡ್ತದೆ. ಇನ್ನೊಂದು ವಿಡಿಯೋದಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ನು ಅದ್ರ ಕುರಿತಾಗಿ ಮಾತಾಡೋಣ. ಆರ್ಗ್ಯಾನಿಕ್ ಕಾರ್ಬನ್ನು ಮತ್ತು ಹ್ಯೂಮಸ್ಸು ತುಂಬ ಇಂಪಾರ್ಟೆಂಟು. ಯಾವೆಲ್ಲ ಮಣ್ಣಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ನು ಹ್ಯೂಮಸ್ ಇರೋದಿಲ್ವೋ ಆ ಮಣ್ಣು ಇದ್ದು ಸತ್ತಂಗೆ ಅಂತ, ಅಥವಾ ಟಾರ್ ರೋಡ್ ಇದ್ದಂಗೆ ಅಂಥ ಮಣ್ಣನ್ನು ನಾವು ಅದಕ್ಕೆ ಜೀವ ತುಂಬಬೇಕು ಅಂತ ಹೇಳಿದರೆ ಈ ಜೀವಾಮೃತ ಮತ್ತು ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಳ್ಳೇಬೇಕಾಗತ್ತೆ. ಇನ್ನು ಅದನ್ನು ಅಪ್ಲೈ ಮಾಡೋದು ಹೇಗೆ ಅಂತಂದರೆ ಇರಿಗೇಷನ್ ಮುಖಾಂತರ, ಅದೇ ಡ್ರಿಪ್ ಮುಖಾಂತರ ಇದನ್ನು ಸೋಸಿ, ಅಂದರೆ ಸಣ್ಣ ಇದರಲ್ಲಿ ಸಗಣಿಯಲ್ಲಿ ಸಣ್ಣ ಪುಟ್ಟ ಡಸ್ಟ್ಗಳು ಬಂದಿರೋ ಇದು ಇರ್ತದೆ ಚಾನ್ಸಸ್, ಅದನ್ನು ಮೊದಲು ಸೋಸಿ ಡ್ರಿಪ್ ಮುಖಾಂತರ ನೇರವಾಗಿ ಫರ್ಟಿಗೇಷನ್ ಅಂತ ಹೇಳ್ತೀವಿ, ಅಂದರೆ ನೀರಿನ ಜೊತೆಗೆ ಗೊಬ್ಬರವನ್ನು ಪೂರೈಕೆ ಮಾಡ್ಬೋದು. ಇಲ್ಲದಿದ್ದರೆ ನೇರವಾಗಿ ಮಾವಿನ ಗಿಡಗಳು ಇದ್ದಾವೆ ಅಂದರೆ ನೇರವಾಗಿ ಬುಡಗಳಿಗೆ ಹಾಕ್ಬೋದು. ಇಲ್ಲ ನಾವು ಟ್ರೇಯಲ್ಲಿ ಅಥವಾ ಕುಂಡಲದಲ್ಲಿ ಬೆಳೆಸ್ತಾ ಇದ್ದೀವಿ ಅಂತಂದರೆ ಸ್ಪ್ರೇ ಮಾಡ್ಬೋದು. ಇಲ್ಲದಿದ್ದರೆ ಅದ್ಯಾವುದು ಬೇಡ ಅಂತ ಹೇಳಿದರೆ ಈಗ ಇದು ನಮ್ಮ ಅಡಿಕೆನಂಥ ಅಥವಾ ಕೊಕೊನಟ್ ಅಂಥ ಮರಗಳಿದ್ದರೆ ಸ್ಪ್ರೇ ಮಾಡೋದು. ಈ ರೀತಿ ಮಾಡಿಕೊಂಡು ಬೆಳೆಗಳಿಗೆ ಅನುಗುಣವಾಗಿ ಕಸ್ಟಮೈಸ್ಡ್ ಆಗಿ ಇದನ್ನು ಕೊಡ್ಬೋದು. ಇನ್ನು ಉಪಯೋಗ ಏನು, ಕೆಮಿಕಲ್ ಫರ್ಟಿಲೈಸರ್ ರಾಸಾಯನಿಕ ಗೊಬ್ಬರಕ್ಕೂ ಇದಕ್ಕೂ ಬದಲಾವಣೆ ಏನಿದೆ ಅಂದರೆ ಅಥವಾ ವ್ಯತ್ಯಾಸ ಏನಿದೆ ಅಂದರೆ ಇದು ನ್ಯಾಚುರಲ್ ಆಗಿ ಮಾಡ್ಬೋದು. ರಾಸಾಯನಿಕ ಗೊಬ್ಬರ ಸಿಂಥೆಟಿಕ್, ಅದನ್ನು ಎಲ್ಲಿಂದನೋ ಖರೀದಿ ಮಾಡಬೇಕು. ಇದು ನಮ್ಮ ಮನೆಯಿಂದನೇ ಸಿಗ್ತಕ್ಕಂಥ ವಸ್ತು, ತುಂಬ ಕಡಿಮೆ ಖರ್ಚು, ಶೂನ್ಯ ಅಥವಾ ಒಂದು 10ರಿಂದ 20 ರೂಪಾಯಿ ಒಂದು 200 ಲೀಟ್ರ್ ನೀರಿಗೆ ಬೇಕಾಗಂಥ ಖರ್ಚಾಗುತ್ತೆ. ಅದು ಆದರೆ ಇದು ಕೆಮಿಕಲ್ ಫರ್ಟಿಲೈಸರ್ ಅಥವಾ ರಾಸಾಯನಿಕ ಗೊಬ್ಬರ ಆದರೆ ತುಂಬ ಖರ್ಚಾಗುತ್ತೆ ಮತ್ತು ಸಿಗೋ ಚಾನ್ಸಸ್ಸು ಕಡಿಮೆ. ತುಂಬ ಸಾರಿ ಹೇಗಂತಂದರೆ ಸಾಲುಗಳು ಹಚ್ಚಿ ಅದನ್ನು ಖರೀದಿ ಮಾಡಬೇಕಾಗುತ್ತೆ. ಇದೇನಿಲ್ಲ, ನಾವು ಮನೆಯಲ್ಲೇ ತಯಾರು ಮಾಡ್ಕೊಳ್ಬೋದು, ಲೋ ಕಾಸ್ಟ್ ಇರುತ್ತೆ. ರಾಸಾಯನಿಕ ಗೊಬ್ಬರ ಕಾಸ್ಟ್ಲಿ ಇರ್ತದೆ ಮತ್ತು ಇದು ನಮ್ಮ ಜಮೀನನ್ನು ಜೀವಾಮೃತ ಉಳಿಸಿದರೆ ಕೆಮಿಕಲ್ ಫರ್ಟಿಲೈಸರ್ ನಮ್ಮ ಜಮೀನನ್ನು ಹಾಳು ಮಾಡ್ತವೆ. ಆದ್ದರಿಂದ ನಾವು ಇದಕ್ಕೆ ಮೊರೆ ಹೋಗೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಇನ್ನು ಒಟ್ಟಾರೆಯಾಗಿ ಇದನ್ನು ಹೇಳಬೇಕು ಅಂತಂದರೆ ಇದನ್ನು ಬಳಸೋದ್ರಿಂದ ಅಮೃತ ಇದ್ದಾಗೆ ರೈತನ ಭೂಮಿಯನ್ನು ಉಳಿಸ್ತದೆ, ಬೆಳೆಗಳನ್ನು ಉಳಿಸ್ತದೆ, ಜೊತೆಗೆ ಮನುಕುಲವನ್ನು ಉಳಿಸ್ತದೆ, ವಾತಾವರಣವನ್ನು ಉಳಿಸ್ತದೆ. ಆದ್ದರಿಂದ ನಾವು ಇದರ ಮೊರೆ ಹೋಗೋಣ, ಜೀವಾಮೃತದ ಮೊರೆ ಹೋಗೋಣ, ಇದನ್ನು ಬಳಸ್ಕೊಳ್ಳೋಣ ಅಂತ ಹೇಳ್ತಾ ಸೆಲ್ಫ್ ರಿಲಯಂಟ್ ಫಾರ್ಮಿಂಗ್ ಪ್ರಾಕ್ಟೀಸಸ್ ಅಂದರೆ ನಮ್ಮ ಮೇಲೆ ನಾವೇ ಆತ್ಮನಿರ್ಭರರಾಗಿ ಕೃಷಿಯನ್ನು ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಮಾತು ಮುಗಿಸ್ತೇನೆ. ಇನ್ನು ಟ್ಯಾಗ್ಲೈನ್ ಆಫ್ ಟುಡೇ ಅಂತ ಹೇಳಿದರೆ ಇವತ್ತಿನ ಟ್ಯಾಗ್ಲೈನ್ ಏನು ಅಂದರೆ, ಯು ಕಾಂಟ್ ವಿಯರ್ ಯುವರ್ ಓಲ್ಡ್ ಐಡೆಂಟಿಟಿ ಆ್ಯಂಡ್ ವಾಕ್ ಇನ್ ಯುವರ್ ನ್ಯೂ ಒನ್. ಅಂದರೆ ನಾವು ಹಳೇ ಥರನೇ ಇದ್ದು ಬದಲಾವಣೆ ಆಗಬೇಕು, ಹೊಸದನ್ನು ಕನಸು ಕಾಣೋದು, ಇರೋದು ಹಳೇ ಪ್ರಾಕ್ಟೀಸು ಹಳೇ ಥರನೇ ಇದ್ದರೆ ಏನೂ ನಾವು ಅಭಿವೃದ್ಧಿ ಹೊಂದಲು ಸಾಧ್ಯ ಇಲ್ಲ. ನಾವು ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿದರೆ ನಮ್ಮ ವ್ಯಕ್ತಿತ್ವ, ನಿನ್ನೆಯ ವ್ಯಕ್ತಿತ್ವ, ಅದು ಸುಮಾರಿತನ ಇರ್ಬೋದು ಅಥವಾ ಟ್ರಸ್ಟ್ ಇಶ್ಯೂಸ್ ಇರ್ಬೋದು ಅಥವಾ ನಮ್ಮಲ್ಲಿರ್ತಕ್ಕಂಥ ಕೆಲವೊಂದು ಹೆಲ್ತ್ ಇಶ್ಯೂಸ್ ಇರ್ಬೋದು, ಅದು ನಿನ್ನೆಯನ್ನೇ ಇವತ್ತು ನಾವು ಅಂದರೆ ಮಾಡೋದನ್ನೇ ಮಾಡಿದರೆ ಆಗಿದ್ದೇ ಆಗುತ್ತೆ. ನಾವು ಬೇರೆ ಬದಲಾವಣೆಯನ್ನು ಬೇಕು ಅಂತ ಹೇಳಿದರೆ ನಿನ್ನೆಗಿಂತ ಇವತ್ತು ನಾವು ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕು, ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಬೇಕು, ಒಳ್ಳೆಯ ಒಂದು ಪರಿಸ್ಥಿತಿಗಳನ್ನ ಅನುಗುಣವಾಗಿ ನಮ್ಮಲ್ಲಿ ಬದಲಾವಣೆಗಳನ್ನು ಮಾಡ್ಕೊಳ್ತಾ ನಾವು ಬೆಳಿಬೇಕು ಅಂತ ಹೇಳ್ತಾ ಮಾತನ್ನು ಮುಗಿಸ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ.